ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಅಶೋಕ್ ಆರಾಧ್ಯ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಸಿಂಪಲ್ ಬ್ಯಾಗ್ ಪ್ಯಾಕಪ್, 1 ಡೇ ರೈಡ್ 2 ಡೇ ರೈಡ್ ಎಷ್ಟಾರ ಆಗಲಿ, ಸಿಂಪಲ್ ಆಗಿ ಬೇಸಿಕ್ಸ್ ಏನೇನು ಬೇಕು ಒಂದು ಬೈಕ್ ರೈಡ್ಗೆ ಅಂದ್ರೆ ಫಸ್ಟು ಟೂಲ್ ಕಿಟ್ ಅಂದ್ರೆ ಫುಲ್ ಎಲ್ಲ ಟೂಲ್ ಕಿಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅದೇ ಒಂದು 20 kg ಆಗ್ಬಿಡುತ್ತೆ. ಆಮೇಲೆ ಬೇಸಿಕ್ ಆಗಿ ನಮಗೊಂದು ಕಟಿಂಗ್ ಪ್ಲೇಯರ್ ಇದ್ರೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಒಂದು ಕಟಿಂಗ್ ಪ್ಲೇಯರು, ಒಂದು ಚಿಕ್ಕ ಸ್ಕ್ರೂ ಡ್ರೈವರು, ಇದರಲ್ಲಿ ಸ್ಟಾರು ಮೈನಸ್ಸು ಎರಡೂ ಇರುತ್ತೆ. ಈ ಥರದ್ದು ಒಂದು ಸ್ಕ್ರೂ ಡ್ರೈವರು, ಜೊತೆಗೆ ಒಂದು ಕಟ್ಟರು, ಮತ್ತೆ ಒಂದು ಆಲಂಕಿ. ನಾನು ಆಲಂಕಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ನಂದು ಎಕ್ಸ್ಪಲ್ಸ್ ಅಲ್ಲಿ ಇರೋದೆಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಲಿವರ್ ಆಗಿರ್ಬೋದು, ಎಕ್ಸ್ಲೇಟರ್ ಕೇಬಲ್ ಆಗಿರ್ಬೋದು, ಅದೆಲ್ಲ ಸೆಟಪ್ ಬಂದು ಎಲ್ಲ ಅದಕ್ಕೆ ಟೈಟ್ ಮಾಡೋದೆಲ್ಲ ಬಂದು ಆಲಂಕಿನೇ. ಅದಕ್ಕೋಸ್ಕರ ಆ ಗಾಡಿಗೆ ಏನು ಸೈಜ್ದು ಬರುತ್ತೋ ಅದಕ್ಕೆ ಮಾತ್ರ ಇದನ್ನ ಆಲಂಕಿನ ಇಟ್ಕೊಂಡಿದ್ದೀನಿ. ಇದೊಂದು ಆಲಂಕಿ. ಇದ್ರ ಜೊತೆಗೆ ನೋಡಿ, ಇದು ಚೇತಕ್ತು, ಬಜಾಜ್ ಚೇತಕ್ತು ಕ್ಲಚ್ ವಯರು. ಈ ಕ್ಲಚ್ ವಯರು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ನೋಡಿ, ಇದ್ರ ಮುಂದೆ ತುದಿ ಇದೆಯಲ್ಲ, ನಾವು ಲಿವರ್ಗೆ ಏನು ಕುಂಡಿಸ್ ಲಾಕ್ ಮಾಡ್ತೀವಲ್ಲ, ಇದ್ರ ಚಿಕ್ಕದಿರುತ್ತೆ. ಇದು ಚಿಕ್ಕದ್ರಿಂದ ಏನ್ ಯೂಸ್ ಅಂದ್ರೆ, ಈಗ ಒಂದೊಂದು ಗಾಡಿದು ಒಂದೊಂದು ಡಿಫ್ರೆಂಟ್ ಸೈಜ್ ಇರುತ್ತೆ. ಈಗ KTM ಡ್ಯೂಕ್ದು ಒಂದು ಲಿವರ್ದು ಅದು ಲಾಕ್ ಮಾಡೋ ಸಿಸ್ಟಮ್ ಅದು ಬೇರೆ ಇರುತ್ತೆ, ಎಕ್ಸ್ಪಲ್ಸ್ ಅಲ್ಲಿ ಬೇರೆ ಇರುತ್ತೆ. ಬಟ್ ಆದ್ರೆ ಇದ್ರಲ್ಲಿ ಹಂಗಲ್ಲ. ಇದು ವಯರ್ ಲೆಂತ್ ಕೂಡ ಅಷ್ಟೇ, ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬರುತ್ತೆ, ಅಷ್ಟು ಕಟ್ ಮಾಡ್ಕೊಬಹುದು. ಇದನ್ನ ಚಿಕ್ಕದಿರೋದ್ರಿಂದ ಯಾವ ಗಾಡಿಗೆ ಬೇಕಾದ್ರೂ ಆರಾಮಾಗಿ ಫಿಟ್ ಆಗುತ್ತೆ ಇದು. ಮತ್ತೆ ಲೆಂತ್ ವಯರ್ ಅಷ್ಟೇ. ಇದಕ್ಕೊಂದು ಅಡ್ಜಸ್ಟಬಲ್ ಬರುತ್ತೆ ಲಾಸ್ಟ್ ಅಲ್ಲಿ, ಅದು ನಾನು ಗಾಡಿಲಿ ಹಾಕಿದೀನಿ. ಅದನ್ನ ಬಿಚ್ಕೊಂಬಂದು ತೋರ್ಸಕ್ ಆಗ್ಲಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದನ್ನ ಯಾವಾಗ ರೋಡಲ್ಲಿ ಇದ್ದಾಗ. ಅದೊಂದು ಅಡ್ಜಸ್ಟರ್ ಹಾಕ್ಬಿಟ್ರೆ ಆರಾಮಾಗೆ ನಾವು ಗ್ಯಾರೇಜ್ ಗಂಟೆ ಆರಾಮಾಗಿ ಬರ್ಬೋದು. ಇದೊಂದು ಬೇಕೇ ಬೇಕಾಗುತ್ತೆ. ಇದು ನನ್ಗೆ ಎಮರ್ಜೆನ್ಸಿ ಟೂಲ್ ಕಿಟ್ಟು ಅಂತ ನಾನು ಯೂಸ್ ಮಾಡೋದು. ಇದಾದ್ಮೇಲೆ ಗಿಂಚರ್ ಆಗದೆ ಬರೋದು. ನೆಕ್ಸ್ಟ್ ನಮ್ಗೆ ತಲೆ ಕೆಡದೆ ಎಲ್ಲರೂ ಹೋಗ್ತೀವ ಗಾಡಿಲಿ ಅಂದ್ರೆ, ಎಲ್ಲಿ ನಮ್ ಗಾಡಿ ಪಂಚರ್ ಆಗ್ಬಿಡುತ್ತೋ, ಎಲ್ಲಿ ಆಮೇಲೆ ಟೈರ್ ಬ್ಲೋ ಅನ್ನೋದು ಕಮ್ಮಿ ಆಯ್ತು ಅಂದ್ರೆ, ಅವಾಗ ನನ್ಗೆ ಎಮರ್ಜೆನ್ಸಿಗೆ ಅಂತ ಪ್ರೋಟ್ರಾನಿಕ್ಸ್ ಅವ್ರದ್ದು ಒಂದು ಏರ್ ಪ್ರೆಷರ್ ಬರುತ್ತೆ. ಇದು ಅರೌಂಡ್ ಒಂದು 1750-800 ರೂಪಾಯಿ, 1800 ರೂಪಾಯಿ ಅಷ್ಟೇ. ಇದೊಂದು ಸಿಕ್ಬಿಡುತ್ತೆ. ನಮ್ಗೆ ಎಷ್ಟು PS ಬೇಕೋ ಅಷ್ಟಕ್ಕೆ ನಾವು ಇಟ್ಕೊಂಡು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಒಂದು ಲಾಸ್ಟ್ 33 PS ಇಟ್ಕೊಂಡಿದ್ದೆ ಬ್ಯಾಕ್ ಟೈರ್ಗೆ. ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಯೂಸ್ ಮಾಡ್ಬೋದು. ಇದು ಟ್ಯೂಬ್ಲೆಸ್ ಇರುತ್ತಲ್ಲ, ಆ ಗಾಡಿಯವ್ರಿಗೆ ಇದೊಂದು ಇದ್ರೆ ಸಾಕು, ಆರಾಮಾಗಿ ಏರ್ ಒಂದು ತುಂಬಿಸ್ಕೊಂಡು ಪಂಚರ್ ಅಂಗಡಿ ಗಂಟ ಬರುತ್ತೆ. ಅದೇ ಟ್ಯೂಬ್ಲೆಸ್ ಆದ್ರೆ ಮೋಟೋದವ್ರದ್ದು ಒಂದು ಪಂಚರ್ ಕಿಟ್ ಅಂತ ಒಂದು ಬರುತ್ತೆ, ಲಿಕ್ವಿಡ್. ಅದನ್ನ ಹಾಕ್ಬಿಟ್ಟು ಆಮೇಲೆ ಏರ್ ತುಂಬಿಸ್ಕೊಂಡ್ರೆ ಆರಾಮಾಗಿ ಒಂದು ಪಂಚರ್ ಅಂಗಡಿ ಗಂಟ ಅದನ್ನು ಮ್ಯಾನೇಜ್ ಮಾಡುತ್ತೆ. ಅದೊಂದು ತಗೊಬೇಕಿತ್ತು, ತಗೊಳ್ಳಿಲ್ಲ, ಸಿಕ್ಲಿಲ್ಲ ನನ್ಗದು. ಅದು ನೆಕ್ಸ್ಟ್ ವಿಡಿಯೋಲಿ ಅದನ್ನು ತೋರಿಸ್ತೀನಿ. ಅದೊಂದು ಬೇಕಾಗುತ್ತೆ. ಇದು ಒಂದು ಟೂಲ್ಸ್ ಕಿಟ್ ಆಯ್ತು. ಅದಾದ್ಮೇಲೆ ಪ್ರೆಷರ್ ಇದೊಂದು ಪ್ರೆಷರ್ದು ಮೋಟಾರ್ ಪ್ರೆಷರ್ ತೋರಿಸ್ತು, ಅದೊಂದು ಆಯ್ತು. ಇದೊಂದು ಬೇಕು. ಇದ್ರ ಜೊತೆಗೆ ನೆಕ್ಸ್ಟ್ ಒಂದು ಮೊಬೈಲ್ ವಾಟರ್ ಪ್ರೂಫ್ ಕವರು, ಇದೊಂದು ಮಳೆ ಗಿಳೆ ಬಂತು ಅಂದ್ರೆ. ಇದಾದ್ಮೇಲೆ ನೆಕ್ಸ್ಟ್ ಒಂದು ರೈನ್ ಕೋಟು. ಡೆಕ್ಯಾಥ್ಲಾನ್ ಅಲ್ಲಿ ತಗೊಂಡಿದ್ದು ನಾನು, ಒಂದು 650 ರೂಪಾಯಿ ಕೊಟ್ಟಿದ್ದೆ. ಪರವಾಗಿಲ್ಲ, 2 ವರ್ಷದಿಂದ ಇನ್ನೂ ಯೂಸ್ ಆಗ್ತಾ ಇದೆ. ಇದೊಂದು. ಇದಾದ್ಮೇಲೆ ಸ್ಪ್ರೇ. ಗಾಡಿ ಅಂತೂ ಸರಿಯಾಗಿ ಓಡಿಸ್ತೀವಿ ನಾವು. ಓಡಿಸ್ಬೇಕಾದ್ರೆ ಅಂತೂ ಬಾಡಿ ಫುಲ್ಲು ಫಸ್ಟ್ ಬರೋದೇ ಬ್ಯಾಕ್ ಪೇನು. ಮನೆಗೆ ಬಂದಿದ ತಕ್ಷಣ ಮನೆಗೆ ಮನೆಗೆ ಬರ್ತೀವಿ ಅನ್ನಂಗಿದ್ರೆ ಅವತ್ತೇ ಇದು ಮನೇಲಿದ್ರೆ ಓಕೆ, ಇಲ್ಲ ಒಂದ್ 2-3 ಸಲ ಟ್ರಿಪ್ ಹೋಗ್ತೀವಿ ಅಂದ್ರೆ ಇದೊಂದು ಸ್ಪ್ರೇ ಬೇಕೇ ಬೇಕಾಗುತ್ತೆ. ಇದೊಂದು ಸ್ಪ್ರೇ. ಇದ್ರ ಜೊತೆಗೆ ಒಂದು ಮೊಬೈಲ್ ಚಾರ್ಜರು, ನಿಮ್ದು ಯಾವ್ದು ಇರುತ್ತೋ ಚಾರ್ಜರ್, ಆ ಥರದೊಂದು ಮೊಬೈಲ್ ಚಾರ್ಜರ್ ಇಟ್ಕೊಳ್ಳಿ. ನಂದು C-ಟೈಪು, ಅದಕ್ಕೆ ನಾನು C-ಟೈಪ್ ಇಟ್ಕೊಂಡಿದ್ದೀನಿ. ಇದು ನಂದು DJ ಕ್ಯಾಮ್ರಾನು ಚಾರ್ಜ್ ಮಾಡ್ತೀನಿ ಇದ್ರಲ್ಲೇ, ಮತ್ತೆ ನನ್ನ ಮೊಬೈಲ್ ಇದನ್ನೇ ಚಾರ್ಜ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಒಂದು C-ಟೈಪ್ ಚಾರ್ಜರ್ ಇಟ್ಕೊಂಡಿರ್ತೀನಿ. ಅದಾದ್ಮೇಲೆ ಮೋಟಲ್ ಅವ್ರದ್ದೊಂದು ಸೀಟು ಚೈನ್ ಲೂಬು. ನಾನು ಒಂದ್ಸತಿಗೆ ಹೋದ್ರೆ ಸುಮಾರು ಒಂದು 500-600 ಕಿಲೋಮೀಟರ್ ಹೋಗ್ತೀನಿ. ಅದಕ್ಕೋಸ್ಕರ ನಾನು 500 ಕಿಲೋಮೀಟರ್ ಒಂದ್ಸತಿ ನಾನು ಚೈನ್ ಲೂಬ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದ್ರೆ ಚೈನು ಅವ್ರದ್ದು ಊರ್ ಬಾಗ್ಲಾಗ್ಬಿಟ್ಟಿರುತ್ತೆ ಬರೋಷ್ಟೊತ್ತಿಗೆ ಬೆಂಗಳೂರಿಗೆ. ಅದಕ್ಕೋಸ್ಕರ ಒಂದು ಮೋಟಲ್ ಅವ್ರದ್ದೊಂದು ಚೈನ್ ಲೂಬ್ ಇಟ್ಕೊಂಡಿರ್ತೀನಿ. ಅದಾದ್ಮೇಲೆ ಇದನ್ನೆಲ್ಲ ತುಂಬ್ಕೊಳಕ್ಕೆ ನಾನು ತಗೊಂಡಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಬ್ಯಾಗ್ ತಗೊಂಡಿದ್ದೆ. ಇದು ಒಂದು 2000 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಇದನ್ನೆಲ್ಲ ಒಂದ್ ಸೈಡ್ ಇದನ್ನೆಲ್ಲ ತುಂಬ್ತೀನಿ. 2 ಸೈಡ್ ಕೊಟ್ಟಿರ್ತಾರೆ, ಒಂದ್ ಸೈಡ್ ಇದನ್ನೆಲ್ಲ ಆರಾಮಾಗಿ ಹಾಕೊಂತೀನಿ. ಫಸ್ಟ್ ಹಾಕೊಳ್ಳೋದೆ ಒಂದು ರೈನ್ ಕೋಟು, ಫುಲ್ ಲಾಸ್ಟ್ ಹಾಕ್ತೀನಿ. ಅದಾದ್ಮೇಲೆ ಏರ್ ಪ್ರೆಷರು, ಇದನ್ನ ಸೈಡಲ್ಲಿ ಇಕ್ಕಿರ್ತೀನಿ, ಇಲ್ಲಿ ಸ್ವಲ್ಪ ಭಾರ ಇರುತ್ತಲ್ಲ ಅದಕ್ಕೆ. ಅದಾದ್ಮೇಲೆ ಇದೊಂದು ಮೋಟಲ್ ಅವ್ರದ್ದು ಚೈನ್ ಲೂಬು ಈ ಕಡೆ ಇಟ್ಟಿರ್ತೀನಿ. ಆಮೇಲೆ ಇದನ್ನೆಲ್ಲ ಏನ್ ಮಾಡ್ತೀನಿ ಗೊತ್ತಾ, ಟೂಲ್ಸ್ ಕಿಟ್ ನಾನು ಹಂಗೆ ಇಟ್ಕೊಳಲ್ಲ. ಈ ಮೊಬೈಲ್ದು ತಗೊಂಡಿದ್ನಲ್ಲ ಮೊಬೈಲ್ ಕವರ್, ರೈನ್ ಕವರ್, ಇದ್ರೊಳಗೆ ಹಾಕ್ಬಿಡ್ತೀನಿ. ಯಾಕಂದ್ರೆ ಅವೆಲ್ಲ ಒಂದೊಂದ್ ಕಡೆ ಹೋಗ್ಬಿಟ್ರೆ ಸಿಗೋದೇ ಇಲ್ಲ ಬಿಡಿ ಮಗಂದದು. ಆರಾಮಾಗೆ ತೆಗೆದ್ಬಿಟ್ಟು ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು, ಆಲಂಕಿ, ಕಟ್ಟರು
ಇದ್ರೊಳಗೆ ಹಾಕ್ಬಿಟ್ಟಿರ್ತೀನಿ. ಎಮರ್ಜೆನ್ಸಿಗೆ ಎಲ್ಲೆಲ್ಲೂ ಸಿಗೋದೇ ಇಲ್ಲ ಇವು. ಟಕ ಟಕ ಅಂತ ಹುಡುಕ್ಬೇಕು, ಆಮೇಲೆ ಬ್ಯಾಗ್ ಎಲ್ಲ ಕೈ ಹಾಕಿ ಹುಡುಕ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ನಾನು ಈ ತರ ಹಾಕ್ಬಿಟ್ಟು ಸುತ್ತಿಕ್ಬಿಡ್ತೀನಿ ನಿಮಗೆ. ಸುತ್ಬಿಟ್ಟು ಇದನ್ನು ಒಂದು ಸೈಡ್ಗೆ ಹಾಕ್ಬಿಡ್ತೀನಿ. ಆಮೇಲೆ ಹೇಳಿದ್ನಲ್ಲ ಚೇತಕ್ ಕ್ಲಚ್ ವೈರ್, ಇದನ್ನ ಯಾವಾಗಲೂ ಸೈಡಲ್ಲಿ ಇಕ್ಕಿರ್ತೀನಿ ಎಮರ್ಜೆನ್ಸಿಗೆ. ಇದನ್ನ ಮತ್ತೆ ನಮ್ದು ಬಾಡಿ ಸ್ಪ್ರೇ ಮೂದು ಇದನ್ನ ಸೈಡಲ್ಲಿ ಇಕ್ಕಿರ್ತೀನಿ. ಚಾರ್ಜರು ಒಳಗೆ ಹಾಕಿರ್ತೀನಿ. ಆಮೇಲೆ ಲಾಸ್ಟಿಗೆ ಬರ್ತೀನಿ ನಾನು. ಫಸ್ಟ್ ಸಿಗ್ಬೇಕು, ಪೊಲೀಸ್ ಅವ್ರು ಹಿಡಿದ ತಕ್ಷಣ ನಮ್ಗೆ ಫಸ್ಟ್ ಸಿಗ್ಬೇಕಾಗಿರೋದೇನು, ನಮ್ದು DL RC ಕಾರ್ಡು. ಪೊಲೀಸ್ ಅವ್ರಿಗೆ ಅದೇ ಕೊಡ್ಬೇಕು. ಜಾಬಲ್ಲಿ ಇಕ್ಕೊಂತೀವಿ ಅಂದ್ರೆ ಗಾಡೀಲಿ ನಾವು ಇದಕ್ಕೆ ಎಲ್ಲ ಉದ್ರೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇದನ್ನ ಮೇಲೆ ಇಕ್ಕಿರ್ತೀನಿ ಕೈಗೆ ಸಿಗಂಗೆ. ಇದಿಷ್ಟು ಫಸ್ಟ್ ಇಲ್ಲಿ ಹಾಕ್ಬಿಟ್ರೆ ಅದಾದ್ಮೇಲೆ ಸೆಕೆಂಡ್ ಜಿಪ್ ಬರ್ತೀನಿ ಇನ್ನೊಂದು ದೊಡ್ಡದು. ಇದ್ರೊಳಗಡೆ ಬೇಕಂದ್ರೆ ನಿಮ್ದು ಬಟ್ಟೆ, ಇನ್ನರ್ ವೇರ್ಸು, ಅದೇನೇನ್ ಬೇಕೋ ಅದನ್ನೆಲ್ಲ ಇದ್ರೊಳಗೆ ಇಟ್ಕೊಬೋದು. ಇಲ್ಲಿ ಇಟ್ಕೊಂಡು ಬೇಕಾದ್ರೆ ಹಾಕೊಂಡ್ರೆ ಬ್ಯಾಗ್ ಹಾಕೊಂಡು ಓಡಿಸ್ತೀನಿ ಅಂದ್ರೆ ಬ್ಯಾಗ್ ಹಾಕೊಂಡು ಓಡಿಸೋರ್ಗೆ ಅದು ಓಕೆ, ಬ್ಯಾಗ್ ಹಾಕೊಂಡು ಓಡಿಸೋರ್ಗೆ. ಇಲ್ಲ ಗುರು ನಾನು ಹಿಂದೆ ಹಾಕ್ತೀನಿ ಅಂದ್ರೆ ಬ್ಯಾಗ್ನ ಹಾಕ್ಬಿಟ್ಟು ಇದ್ರದೇ ಇದು ಕಂಪ್ನಿ ಡುಕಾಟಿ ಅಂತ ಹೇಳ್ತಾರೆ, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದನ್ನ ತಗೊಂಡಾಗ ಇದ್ರದೇ ಒಂದು ರೈನ್ ಕವರ್ ಕೊಟ್ಟಿದ್ರು ಇದಕ್ಕೆ ಪ್ಯಾಕ್ ಮಾಡಕ್ಕೆ. ನಾನು ಇದನ್ನ ಇಕ್ಬಿಟ್ಟು ಒಂದು ರೈನ್ ಕವರ್ ಹಾಕ್ಬಿಟ್ಟಿದ್ರ ಮೇಲೆ ಒಂದು ಬಂಜಿ ಘಾಟಲ್ಲಿ ಲಾಕ್ ಮಾಡ್ಬಿಡ್ತಾ ಇದೆ. ಇದೊಂದು ಬಂಜಿ ಘಾಟು, ಇದು ಲಾಕ್ ಮಾಡ್ಬಿಟ್ರೆ ಮುಗೀತಷ್ಟೇ. ನಾನು ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತೀನಿ, ನನ್ಗೆ ಎಲ್ಲೇನೇನು ಬೇಕೋ ಅವಾಗೇ ತೆಗಿತಾ ಇದು. ಇದಿಷ್ಟು ಒಂದು ಸಿಂಪಲ್ ಬ್ಯಾಕ್ ಪ್ಯಾಕಪ್. ಇದಿಷ್ಟು ಇದ್ಬಿಟ್ರೆ ಆರಾಮಾಗಿ ನಾವು ಇಲ್ಲೇ ಹೋದ್ರೆ ನಮ್ಗೇನು ಭಯ ಇಲ್ಲ ಗುರು. ಏನಾದ್ರು ಎಕ್ಸ್ಲೇಟರ್ ವೈರ್ ಕಟ್ ಆಯ್ತಾ ಜಯಿಸ್ಕೋತೀವಿ, ಕ್ಲಚ್ ವೈರ್ ಕಟ್ ಆಯ್ತಾ ಜಯಿಸ್ಕೋತೀವಿ, ಗಾಡಿ ಪಂಚರ್ ಆಯ್ತಾ ಜಯಿಸ್ಕೋತೀವಿ. ಇದಿಷ್ಟು ಬೇಸಿಕ್ ಇದ್ಬಿಟ್ರೆ ಸಾಕು. ಆಮೇಲೆ ಬೇಕಾದ್ರೆ ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಗ್ಯಾರೇಜ್ ಇದ್ದಾಗ ಅಲ್ಲಿ ಬೇಕಾದ್ರೆ ನೋಡ್ಕೊಳ್ಳೋಣ. ಮೇನ್ ಹೋಗ್ಬೇಕಾದ್ರೆ ಯಾವಾಗ್ಲೂ ಒಂದ್ಸತಿ ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಒಂದ್ಸತಿ ಅನ್ಭವಿಸಿದೀನಿ, ಇಂಜಿನ್ ಆಯಿಲ್ ಕಮ್ಮಿ ಆಗಿ ಅಯ್ಯೋ ಗಾಡಿ ತಗೊಂಡು ಹೋಗೋ ಬೇಡ ಅನ್ಸ್ಬಿಟ್ಟಿತ್ತು. ಇದು ಬೇಸಿಕ್ ಇಟ್ಕೊಳ್ಳಿ. ಇಷ್ಟು ನನ್ನ ಬೇಸಿಕ್ಕು. ಆಮೇಲೆ ಹೆಲ್ಮೆಟು, ರೈಡಿಂಗ್ ಜಾಕೆಟು ಅದೆಲ್ಲ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದೆಲ್ಲ ಅದರಲ್ಲೇ ಇದೆ. ಇದು ನನ್ನ ಬೇಸಿಕ್ ವಿಡಿಯೋ. ಇಲ್ಲಿಗೆ ಮುಗೀತು.